ದೇಹವಲ್ಲ, ಜ್ಞಾನವೇ ಮನುಷ್ಯನ ನಿಜವಾದ ಸೌಂದರ್ಯ. ನಮಸ್ಕಾರ ಸ್ನೇಹಿತರೆ. ಇಂದಿನ ಸಮಾಜದಲ್ಲಿ ಮನುಷ್ಯನನ್ನು ಅವನ ರೂಪ, ಬಣ್ಣ, ದೇಹ ಅಥವಾ ಹಣದಿಂದ ಅಳೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಒಬ್ಬ ಮಹಾನ್ ಋಷಿ ಇಡೀ ಜಗತ್ತಿಗೆ ಒಂದು ಸತ್ಯವನ್ನು ತಿಳಿಸಿದರು. ಮನುಷ್ಯನ ಮೌಲ್ಯ ಅವನ ದೇಹದಲ್ಲ, ಅವನ ಜ್ಞಾನದಲ್ಲಿದೆ. ಆ ಮಹಾನ್ ಋಷಿಯ ಹೆಸರೇ ಅಷ್ಟವಕ್ರ. ಅಷ್ಟ ಎಂದರೆ 8, ವಕ್ರ ಎಂದರೆ ಬಾಗಿದ. ಸ್ನೇಹಿತರೆ, ಅವರು ಜನ್ಮದಿಂದಲೇ ಅವರ ದೇಹದ 8 ಭಾಗಗಳು ಬಾಗಿದವು. ಅದಕ್ಕಾಗಿ ಅವರಿಗೆ ಅಷ್ಟವಕ್ರ ಎಂಬ ಹೆಸರು ಬಂದಿತ್ತು. ಒಮ್ಮೆ ರಾಜಜನಕನ ಸಭೆಗೆ ಅಷ್ಟವಕ್ರರು ಹೋದರು. ಅವರ ದೇಹವನ್ನು ನೋಡಿ ಅಲ್ಲಿದ್ದ ಅನೇಕ ಪಂಡಿತರು ನಗಲಾರಂಭಿಸಿದರು. ಆದರೆ ಅಷ್ಟವಕ್ರರು ಕೋಪಗೊಳ್ಳಲಿಲ್ಲ. ಶಾಂತವಾಗಿ ಇದ್ದು ಒಂದು ಮಾತು ಹೇಳುತ್ತಾರೆ: ನೀವು ಜ್ಞಾನಿಗಳು ಎಂದುಕೊಂಡಿದ್ದೆ, ಆದರೆ ನೀವು ನನ್ನ ದೇಹವನ್ನು ಮಾತ್ರ ನೋಡಿದಿರಿ. ಚರ್ಮವನ್ನು ನೋಡಿ ಮನುಷ್ಯನನ್ನು ಅಳೆಯುವವರು ನಿಜವಾದ ಜ್ಞಾನಿಗಳಲ್ಲ. ಆ ಒಂದು ಮಾತು ಇಡೀ ಸಭೆಯನ್ನು ಮೌನಗೊಳಿಸಿತು. ನಂತರ ಅವರು ತಮ್ಮ ಅಪಾರ ಜ್ಞಾನದಿಂದ ರಾಜಜನಕನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಅವರ ಜ್ಞಾನವನ್ನು ಕಂಡು ಎಲ್ಲರೂ ತಲೆಬಾಗಿದರು. ಸ್ನೇಹಿತರೆ, ಅಷ್ಟವಕ್ರರ ಜೀವನ ನಮಗೆ 3 ಅಮೂಲ್ಯ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದು, ನಮ್ಮ ದೇಹ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಮ್ಮ ಜ್ಞಾನ ಮತ್ತು ಆತ್ಮವಿಶ್ವಾಸವೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಎರಡನೆಯದು, ಇತರರ ರೂಪ ನೋಡಿ ಅವರನ್ನು ಎಂದಿಗೂ ಕೀಳಾಗಿ ಕಾಣಬಾರದು. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ವಿಶೇಷತೆ ಇದ್ದೇ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೂರನೆಯದು, ನಿಜವಾದ ಸೌಂದರ್ಯ ಮುಖದಲ್ಲ, ಮನಸ್ಸಿನಲ್ಲಿ, ಜ್ಞಾನದಲ್ಲಿ ಮತ್ತು ಒಳ್ಳೆಯ ಗುಣದಲ್ಲಿ ಇರುತ್ತದೆ. ಇಂದಿನ ಸಮಾಜದಲ್ಲಿ ಅನೇಕರು ತಮ್ಮ ರೂಪ, ಬಣ್ಣ ಅಥವಾ ದೈಹಿಕ ಕೊರತೆಯ ಕಾರಣದಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ಪ್ರತಿಯೊಬ್ಬರಿಗೂ ಅಷ್ಟವಕ್ರರ ಜೀವನ ಒಂದು ಬೆಳಕಿನ ದೀಪವಾಗಿದೆ. ನಿಮ್ಮ ದೇಹ ಹೇಗಿದ್ದರೂ ಪರವಾಗಿಲ್ಲ, ನಿಮ್ಮ ಕನಸುಗಳು ದೊಡ್ಡದಾಗಿದ್ದರೆ ನಿಮ್ಮ ಜ್ಞಾನ ಬೆಳೆಯುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸ ದೃಢವಾಗಿದ್ದರೆ ಜಗತ್ತೇ ಒಂದು ದಿನ ನಿಮ್ಮ ಮುಂದೆ ತಲೆಬಾಗುತ್ತದೆ. ಆದ್ದರಿಂದ ದೇಹವನ್ನು ಅಲ್ಲ, ವ್ಯಕ್ತಿತ್ವವನ್ನು ಬೆಳೆಸೋಣ. ರೂಪವನ್ನು ಅಲ್ಲ, ಜ್ಞಾನವನ್ನು ಗೌರವಿಸೋಣ. ಆಗಲೇ ಸಮಾಜ ನಿಜವಾದ ಅರ್ಥದಲ್ಲಿ ಸುಂದರವಾಗಿರುತ್ತದೆ. ಈ ಪ್ರೇರಣಾದಾಯಕ ಕತೆ ನಿಮಗೆ ಇಷ್ಟವಾದರೆ ಸ್ನೇಹಿತರ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.